ರಾಯಬಾಗ್ನಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಂದ ನಡೆದ ಸಾರ್ವಜನಿಕ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೇಳಿ ಬಂದ ಚಿಕ್ಕೋಡಿ ಜಿಲ್ಲೆಯ ಕೂಗು. ಹೌದು, ಇವತ್ತು ರಾಯಭಾಗದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕುಡಚಿ ಶಾಸಕ ತಮ್ಮ ಬೇಡಿಕೆ ಇಟ್ಟಿರುವುದು ಪ್ರತ್ಯೇಕ ಜಿಲ್ಲೆಯ ಕೂಗು. ಹಳ್ಳಿಯಿಂದ ಬೆಂಗಳೂರುವರೆಗೆ ನಾನು ಚಿಕ್ಕೋಡಿ ಜಿಲ್ಲೆಗಾಗಿ ಸಾಕಷ್ಟು ಮನವಿ ಮಾಡಿದ್ದೀನಿ. ಆದರೂ ಕೂಡ ಚಿಕ್ಕೋಡಿ ಜಿಲ್ಲೆ ಮಾಡಲು ತಡವಾಗ್ತಾ ಇರೋದು ಸಾರ್ವಜನಿಕರ ಕುಂದುಕೊರತೆಗಳ ಸಮಸ್ಯೆ ಬಗೆಹರಿಯುವುದಿಲ್ಲ. ಮೊದಲು ಚಿಕ್ಕೋಡಿ ಜಿಲ್ಲೆ ಮಾಡಿ ನಿಮ್ಮ ಕೈ ಮುಗಿತೀವಿ ಅಂತ ಸಾರ್ವಜನಿಕರ ಮುಂದೆಯೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ರು. ಶ್ರೀಯವಾಗಿರ್ತಕ್ಕಂಥ ರಾಹುಲ್ ಸಾಹೇಬ್ರೆ, ಸಬ್ರಾವಿ ಸಾಹೇಬ್ರೆ, DSP ಸಾಹೇಬ್ರೆ, ತಹಸೀಲ್ದಾರ್ ಸಾಹೇಬ್ರ, EO ಅದಾರ, ಯಾವತ್ತಿಗೂ ನಡೆದಿರ್ತಕ್ಕಂಥ ರಾಯಬಾಗ್ ತಾಲೂಕದ ಪೂಜ್ಯ ರೈತ ಬಾಂಧವರೇ ಮತ್ತು ಅಣ್ಣ ತಮ್ಮಂದರೆ ಮತ್ತು ಪತ್ರಿಕೋದ್ಯಮದ ಸಹೋದ್ಯೋಗಿಗಳು, ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಶಾಸಕನಾಗಿದ್ದು ಮೊದಲನೇ ಕಾರ್ಯಕ್ರಮ. ನೀವು ಎಂಥ ಸಮಸ್ಯೆಗಳು ತೊಗೊಂಡು ಬರ್ತೀರೋ ಇಲ್ಲಿ ಅಂತ ಹೇಳಿ ನಾವು ಬರೀ ನೋಡಕ್ಕೆ ಬಂದಿಲ್ಲ. ನೀವು ಯಾಕಂದರೆ ನನ್ನ ಕಡೆ ಸಮಸ್ಯೆಗಳು ಸಂಬಂಧ ನೀವು ಬರ್ತಿರ್ತೀರಿ. ಇಲ್ಲಿ DC ಸಾಹೇಬ್ರ ಕಡೆ, CO ಸಾಹೇಬ್ರ ಕಡೆ ನೀವು ಎಂಥ ಸಮಸ್ಯೆಗಳು ತೊಗೊಂಡು ಬರ್ತೀರಿ ಅನ್ನೋದು ನಾನು ನೋಡಕ್ಕೆ ಬಂದೀನಿ. ಅದಕ್ಕೆ ದಯವಿಟ್ಟು ಇವತ್ತು ನಾವು ಸರ್ ಏನು ಇಂಥ ಒಂದು ಕಾರ್ಯಕ್ರಮ ಏನು ನೀವು ಹೊಂದ್ಕೊಂಡಿದ್ದಿಲ್ಲ, ಇದನ್ನು ಆದಷ್ಟು ಸ್ವಲ್ಪ ಹಿಂಗೆ 3 ತಿಂಗಳು ಅಥವಾ 4 ತಿಂಗಳು ಒಂದು ಇಂಟೆಕ್ಷನ್ ಮಾಡಿ ನೀವು ಅವಾಗ ಬಂದರೆ ಅಂತಂದ್ರೆ ನಮ್ಮ ಪ್ರಾರಂಭ ಇಳಿಸಿದಾಗ ಆಗ್ತೈತಿ. ಅದಕ್ಕೆ ದಯವಿಟ್ಟು ಯಾಕಂತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ಸರ್ ನಾವು ರಾಜಕಾರಣ ಮಾಡ್ತೀವಿ, ರಾಜಕಾರಣ ಮಾಡಿದ್ದೀವಿ. ಇವತ್ತು ನಾವು ಅತನಿ ಕಟ್ಟ ಕಡೆಗೆ ಇವತ್ತು ನಂದ ಸಾರ್ವಜನಿಕ ಪ್ರವಾಸ ನನ್ನ ಕ್ಷೇತ್ರ ಮೂಳು ಕೂಡದಿಂದ ತಮ್ಮನ್ನು ಬೇಕಾಗಕ್ಕೆ ಬರ್ಬೇಕಂದ್ರೆ 130 ಕಿಲೋಮೀಟರ್ ಬರ್ಬೇಕು ಸರ್. ನಾವು ಒಬ್ಬ ಬಡ ರೈತ ಒಂದು ತನ್ನ ದುಡಿದ ಪಗಾರ ಒಂದು ಬಸ್ಸಿಗೆ ಬರಬೇಕು, ಬಸ್ಸಿಗೆ ತಿರುಗಿ ನಿಮ್ಮನ್ನು ಭೇಟಿಯಾಗಿ ತಿರುಗಿ ಬರ್ಬೇಕಂತಂದ್ರೆ ಒಂದು ದಿವಸ ಹೋಗ್ತೈತಿ. ಇಲ್ದಿದ್ರೆ ಅವ್ನು ಪಾಪ ವಸ್ತಿ ಮಾಡ್ಕೊಂಡು ಆ ಸಮಸ್ಯೆಗಳು ನಿಮ್ಗೆ ಕೇಳ್ಕೊಂಡು ಬರಕ್ಕೆ ಮಾಡ್ಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಅದು ನಮ್ಮ ಸಮಸ್ಯೆ ಬಿಟ್ಟೋದು, ನಿಮ್ಮ ಸಮಸ್ಯೆ ಏನಲ್ಲ, ನಮ್ಮ ಸಮಸ್ಯೆ ಅದು ನಮ್ಗೆ. ಯಾಕಂದ್ರೆ ಜಿಲ್ಲಾ ಹೊಡಿಬೇಕಾಗಿತ್ತು, ನೀವು ಮತ್ತೆ ಹೊಡೆದಿಲ್ಲ. ಅದಕ್ಕೆ ಕಾರಣಗಳು ಭಾಳ ಅದಾವ. ಮುಂದಿನ ನಿರ್ಮಾಣದಾಗ ನಾನು ಸಾಕಷ್ಟು ಮುಖ್ಯಮಂತ್ರಿ ಕಡೆ ನಾನು ಒಂದು ಭಾಳಷ್ಟು ಸಲ ಹೋದಾಗ ನಾನು ಮೊದಲೇ ಏನು ಹೇಳ್ತಿದ್ದಪ್ಪ ಅಂತಂದ್ರೆ ನೀವು ಕೈ ಮುಗಿದು ಕೇಳ್ಬೋದು ಸಾಹೇಬ್ರ ಕಾಲು ಕೊಡ್ತರು ನಮ್ಮ ಜಿಲ್ಲಾ ಒಳಗೆ ಕೊಡೋದು ಹೇಳಿ ಒಂದು 2-3 ಸಲ ಹೇಳಿ ನಾವು. ಅದಕ್ಕೆ ದಯವಿಟ್ಟು ಆ ಹೋರಾಟದಿಂದ ಮುಂದಿನ ನಿರ್ಮಾಣದಾಗ ಆ ಹೋರಾಟ ನಮ್ದು ಇರ್ತೈತಿ. ಅದಕ್ಕೆ ಕೈವಾಡೆ ಸಾಹೇಬ್ರ ಕೈ ಜೋಡಿಸ್ಲಿ. ಅದಕ್ಕೆ ತಾವು ಏನು ಸಮಸ್ಯೆಗಳನ್ನು ತೊಗೊಂಡು ಬಂದಿದ್ದೀರಿ ಸಮಾಧಾನದಿಂದ ಎಲ್ಲರೂ ನಾವು ಇರ್ತೀವಿ, ಕಾರ್ಯಕ್ರಮ ಮುಗಿದ ನಾವು ಇರ್ತೀವಿ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದ ನಮ್ಮ ಸಮಸ್ಯೆಗಳನ್ನು ಕೇಳ್ಕೊಂಡ್ರೆ ಅಂತ ಕೇಳ್ಕೊಂಡು ನಮ್ಮ ಮಾತು ಮುಗಿಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.